ರಿಯಲ್ ಆಗಿ ಹೇಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ ಮೂವಿ, ಹೊಸ ಥರ ಇದೆ. ನನಗೆ ತುಂಬ ಇಷ್ಟ ಆಯಿತು ಮೂವಿ. ದೈವದು ಮತ್ತು ಸೈನ್ಸ್ದು ಸ್ವಲ್ಪ ಮಿಕ್ಸ್ ಇದೆ. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಆಡಿಯನ್ಸ್ಗೆ ಏನು ಇಷ್ಟ ಆಗುತ್ತೆ ನೋಡೋಣ ಆಡಿಯನ್ಸ್ಗೆ? ಅಂದರೆ ಹೊಸ ಥರ ಇದೆ, ಸಸ್ಪೆನ್ಸ್ ಆಗಿದೆ. ಸಸ್ಪೆನ್ಸ್ ಆಗಿ ನೋಡೋಕೆ ಬೇಕು ಅಂದರೆ ಈ ಥರ ಮೂವಿ ನೋಡ್ಬೋದು, ಚೆನ್ನಾಗಿದೆ. ಎಷ್ಟು ರೇಟ್ ಮಾಡ್ತೀರಾ ನೀವು? ನಾನು 4 ಅಲ್ಲ, ಔಟ್ ಆಫ್ 10 5ಗೆ ಅಂದ್ಕೊಂಡಿರೋನು. 8. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಂಗೇಜಿಂಗ್ ಆಗಿದೆ. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಆಗಿತ್ತು ಮೇಡಮ್. ಫ್ಯಾಮಿಲಿ ಸೆಂಟಿಮೆಂಟು, ಒಂದು ಬಡ ಕುಟುಂಬದ ಹುಡುಗಿ ಅವ್ರ ಫ್ಯಾಮಿಲಿನ ಉಳಿಸ್ಕೊಳಕ್ಕೋಸ್ಕರ ತುಂಬ ಒದ್ದಾಡ್ತಾಳೆ. ಅದ್ರ ಗೆಲ್ತಾಳವಳು, ಅದು ನಂಗೆ ಸಖತ್ ಇಷ್ಟ ಆಗುತ್ತೆ. ಆ ಥರ ಬೋಲ್ಡಾಗಿರ್ಬೇಕು ಹುಡುಗಿರು. ಸೈಬರ್ ಕ್ರೈಮ್ದು ಮತ್ತು ಡಿಜಿಟಲ್ ಮಾರ್ಕೆಟ್ ಬಗ್ಗೆ ತುಂಬ ಅಂದರೆ ತುಂಬ ಕ್ರೈಮ್ ಆಗಿರೋದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಅದು ನಂಗೆ ಇಷ್ಟ ಆಯಿತು. ಯಾರು ಇಷ್ಟ ಆದ್ರು ಮೇಡಮ್? ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮೇಡಮ್ ನಿಮಗೆ ಹೇಗೆ ಅನಿಸ್ತು? ಸರ್ ಆ್ಯಕ್ಚುಲಿ ನಾವು ಕನ್ನಡ ಇನ್ಫ್ಲುಯೆನ್ಸರು, ನಾವು ಕನ್ನಡದವರು. ಆದರೆ ಈ ಮಲಯಾಳಂ ಮೂವಿ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಬಂತು. ಸೊ ಮೂವಿನಲ್ಲಿ ಒಂದು ಹಳ್ಳಿ ಆಧಾರವಾಗಿರೋ ಒಂದು ಹಳ್ಳಿ ಜನ, ತುಂಬ ಮುಗ್ಧ ಕುಟುಂಬದ ಜನ, ಯಾವುದೋ ಒಂದು ಸೈಬರ್ ಸಿಗಾಕೊಂಡಾಗ ಯಾವ ಥರ ಹಿಂಸೆ ಪಡ್ತಾರೆ ಅವ್ರ ತಂದೆ. ಇವರು ಅವ್ರ ಹೆಸರೇನು, ಅವಿನಾಶ್ ಸರ್ ಇರ್ಬೋದು, ಮೂವಿ ಹೀರೋಯಿನ್ ಇರ್ಬೋದು. ಪಾಪ ಒಂದು ಹುಡುಗಿಗೆ ಯಾವುದೋ ಒಂದು ಏನೋ ಒಂದು ಇದಾಗಿ ಸೈಬರಲ್ಲಿ ತಗ್ಲಾಕೊಂಡಾಗ ಅವಳು ಸೆಕೆಂಡ್ ಹಾಫ್ ಅಂತೂ ಈ ಮೂವಿ ತುಂಬ ಇಷ್ಟ ಆಯಿತು ನನಗೆ. ಸೆಕೆಂಡ್ ಹಾಫ್ ಮೂವಿ ಸಕ್ಕತ್ತಾಗಿದೆ. ಅದರಲ್ಲಿ ಅವಳು ಯಾವ ಥರ ಆ ಸೈಬರ್ ಕ್ರೈಮ್ಸ್ಗಳನ್ನ ಹೆಂಗೆ ಹಿಡಿತಾಳೆ ಅನ್ನೋದನ್ನೆಲ್ಲ ಈ ಮೂವಿನಲ್ಲಿ ತುಂಬ ಚೆನ್ನಾಗಿ ತೋರಿಸಿದರೆ, ಓವರಾಲ್ ಇದರಿಂದ ಏನಪ್ಪ ಅರ್ಥ ಆಗಿದ್ದು ಅಂದರೆ, ಹೆಣ್ಮಕ್ಳು ಏನು ಬೇಕಾದರೂ ಮಾಡ್ಬೋದು, ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದ್ರೂ ಧೈರ್ಯವಾಗಿ ಎದುರಿಸ್ಬೋದು ಅನ್ನೋದನ್ನು ಈ ಮೂವಿನಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು.